ಕೊಟ್ಟಿರೋ ಹಾಲಲ್ಲಿ ವಿಷ ಇದೆಯಾ? ನಾನೇನು ಹೇಳಿದೆ ಅನ್ಕೊಂಡೆ? ಸಾವಿತ್ರಿ ನಿಂತ್ಕೊಳ್ಳೆ, ನಿಂತ್ಕೋ ಸಾವಿತ್ರಿ, ನಿಂತ್ಕೋ. ಬಿಡಿ ಅಕ್ಕ, ಅವ್ರೇನಾದ್ರೂ ಹಾಲು ಕುಡಿದ್ರೆ? ಕುಡಿಲಿ ಬಿಡೆ. ನಾನು ಹೇಳಿದ್ದನ್ನ ಸೀರಿಯಸ್ ಆಗಿ ತಗೊಂಡ್ಯಾ? ತಮಾಷೆಗೆ? ನಿಮ್ಮನ್ನ ನಂಬಕ್ಕಾಗಲ್ಲ. ಹಂಗೆ ಮಾಡಿದ್ರು ಮಾಡಿರ್ತೀರಾ ನೀವು. ಸಾವಿತ್ರಿ, ಸಾವಿತ್ರಿ. ಅಪ್ಪ, ನೀನ್ ಯಾಕೆ ತರಕ್ ಹೋದೆ? ಇನ್ಯಾರು ತರಬೇಕಾಗಿತ್ತು? ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಮಗಳೇ, ಸಾವು ಅನ್ನೋದು ಹೇಗೆ ಬದುಕಿರೋರ ಜೀವನನ ಬದಲಾಯಿಸ್ಬಿಡುತ್ತೆ ಅಲ್ವಾ? ಈಗ ಯಾಕಪ್ಪ ಸಾವಿನ ಮಾತು? ನರ್ಮದಾ ಹೋದ್ಲು, ಈ ಮನೆ ಸ್ವರೂಪನೇ ಬದಲಾಗೋಯ್ತು. ನನ್ನ ಆರ್ಯನ್ ಹೋದ, ನಮ್ಮ ಮನೆ ಬುಡ ಸಮೇತ ಬಿದ್ದು ಹೋಯ್ತು. ಸಾರಿ ಮಗಳೇ, ನಾನು ನಿನಗೆ ಬೇಜಾರು ಮಾಡಿದ್ದೀನಿ. ನನಗೇನೇನು ಭವಿಷ್ಯದ ಚಿಂತೆ ಮಗಳೇ. ಮತ್ತೆ ಯಾಕಪ್ಪ ಸಾಯೋ ಮಾತಾಡ್ತೀಯಾ? ತಗೋ ಹಾಲು ಕುಡಿ. ಹಾಲು ಕುಡಿಬೇಡಿ. ಯಾಕೆ? ಆ ಹಾಲಲ್ಲಿ ವಿಷ ಇದೆ. ವಿಷನ? ಸಾವಿತ್ರಿ, ಅಪ್ಪಂಗ್ ನಾನ್ ಹಾಲು ಕೊಡ್ತೀನಿ ಅಂದಿದ್ದಕ್ಕೆ ಇಷ್ಟೆಲ್ಲ ಆಟ ಆಡ್ತಾ ಇದ್ಯಾ? ಅದೆಲ್ಲ ಅಮೃತ. ಯಾರು ವಿಷ ಹಾಕಿದ್ದು ಹೇಳು. ಹೇಳೆ, ನಾನೇ ಹಾಕಿದ್ದು ಅಂತ ಹೇಳು. ಅತ್ತೆ, ಅತ್ತೆ, ಏನಪ್ಪ? ನೋಡಿ, ಇವಳಿಗೆ ಅವಳ ಪಾಡುಗಳನ್ನ ಏನಕ್ಕೆ ಹೇಳಿ. ದಯವಿಟ್ಟು ಈ ಹಾಲು ಕುಡಿಬೇಡಿ, ಕುಡಿಯಲಿ. ಅಂದ್ರೆ ಅಪ್ಪಂಗೆ ನೀನ್ ಹಾಲು ಕೊಟ್ಟಿದ್ರೆ ಸರಿ ಇರ್ತಿತ್ತು. ನಿನ್ನಿಂದ ಕಿತ್ಕೊಂಡು ನಾನ್ ಕೊಡಕ್ ಹೋದ್ನಲ್ಲ, ಅಷ್ಟ್ರಲ್ಲಿ ಅದ್ರಲ್ಲಿ ವಿಷ ಬಂದ್ಬಿಡ್ತಲ್ವಾ? ಅದೆಲ್ಲ ಈಗ ಬೇಡ ಅಮೃತ, ಮೊದ್ಲು ಈ ಹಾಲು ಚೆಲ್ಬೇಕು. ಕುಡಿಯಲಿ. ಸಾವಿತ್ರಿ, ಅಪ್ಪ, ಸಾವಿತ್ರಿ ಹೇಳ್ತಿರೋದ್ರ ಅರ್ಥ ಇದು. ಇದ್ರಲ್ಲಿ ನಾನ್ ವಿಷ ಬೆರೆಸಿದೀನಿ ಅಂತ. ಸರಿ, ನಾನೇ ಕುಡಿದು ತೋರಿಸ್ತೀನಿ. ನೀನ್ ಯಾಕಮ್ಮ ಅವಳ ಮಾತು ಕೇಳ್ತಿದ್ಯಾ? ಸುಮ್ಮನೆ ರಮ್ಮ ನೀನು. ನೀವು ಸುಮ್ಮನೆ ಇರಿಯಪ್ಪ. ಇವಳಿಗೆ ನನ್ನ ಮೇಲೆ ಹೊಟ್ಟೆ ಕಿಚ್ಚಪ್ಪ. ಹೇಗಾದ್ರೂ ಮಾಡಿ ನನ್ನನ್ನ ನಿಮ್ಮಿಂದ ದೂರ ಮಾಡ್ಬಿಡ್ಬೇಕು. ನನಗೆ ಯಾರು ಇಷ್ಟೊತ್ತಿಗೆ ಮನೆ ಮುಂದೆ ಜನ ಸೇರಿರೋರು. ಪಾರ್ಟಿಲಿ ಮುಂದಿನ ಮುತ್ಸದ್ದಿ ಯಾರು ಅಂತ ಕೇಳಿರೋರು. ಯಾವುದಕ್ಕೂ ಆಸೆ ಇಟ್ಕೊಂಡು ಕೆಲಸ ಮಾಡಬಾರ್ದು, ಕರ್ತವ್ಯ ಅಂತ ಮಾಡಬೇಕು, ಆಗ ಫಲಿಸುತ್ತೆ. ಒಟ್ಟಿನಲ್ಲಿ ಈ ಪಾಯ್ಸನ್ ಪ್ಲಾಟಲ್ಲಿ ಯಾರಿಗೂ ನಿಮ್ಮ ಮೇಲೆ ಅನುಮಾನ ಬರಬಾರ್ದು. ಆ ರೀತಿ ಮ್ಯಾನೇಜ್ ಮಾಡಿ. ಅನುಮಾನ ಬಂದರೆ ಮುಂದಿನ ಕೆಲಸಕ್ಕೆ ಎಡವಟ್ಟಾಗುತ್ತೆ. ಸಾವಿತ್ರಿ, ಅದೇನಾಯ್ತು ಡೀಟೇಲ್ ಆಗಿ ಹೇಳು. ಹಾಲು ತಂದೋಳು ನೀನು, ಅದ್ರಲ್ಲಿ ಆಮೇಲೆ ವಿಷ ಇದೆ ಅಂತ ಹೇಗೆ ಗೊತ್ತಾಯ್ತು? ಅದು ಹಾಲಲ್ಲ, ಹಾಲ ಅಂತ ಕುಡಿದ್ಮೇಲೆ ಗೊತ್ತಾಗತ್ತೆ ಪಾಪ. ಎಲ್ಲ ಗೊತ್ತಾಗೋ ವೇಳೆಗೆ ಆ ನರಸಿಂಹನ್ ಪ್ರಾಣ ಹಾರೋಗಿರುತ್ತೆ. ಹೇಳು ಸಾವಿತ್ರಿ. ಅತ್ತೆ, ಅಮೃತ ಇವಳ ಹತ್ರ ಮಾತಾಡ್ಬೇಕಂತೆ. ಬಾಮ್ಮ. ಇದನ್ನ ಮಾಡಿರೋರು ಯಾರೇ ಆಗಿರ್ಲಿ, ಅವ್ರ ಮೇಲೆ ಆಕ್ಷನ್ ತಗೊಳ್ಳೇಬೇಕು. ಆಕ್ಷನ್ ತಗೊಳ್ರಪ್ಪ. ಅಮೃತ ಕಿಡ್ನಾಪ್ ಆದ್ಮೇಲೆ ಪೊಲೀಸು ಈ ಮನೆಗೆ ಬರ್ತಾನೆ ಇದೆ. ಅವರಿಂದ ಏನಾದ್ರೂ ಉಪಯೋಗ ಆಯ್ತಾ? ಹೌದು, ನಾವೇ ಹುಡ್ಕೊಂಡಿದೀವಿ. ಅಮೃತನ ಪರಶು ಅಲ್ವಾ ಕರ್ಕೊಂಡ್ಬಂದಿದ್ದು? ಹಾ, ಅವನೇ ಕಿಡ್ನಾಪ್ ಮಾಡಿಸಿದ್ದ, ಅವನೇ ಕರ್ಕೊಂಡು ಬಂದ. ಈಗಲೂ ಯಾರು ವಿಷ ಬೆರೆಸಿದಾರೋ ಅವರೇ ಮುಂದೆ ಬಂದು ಒಪ್ಕೊಳ್ಳಿ. ಇದನ್ನ ನಾನು ಇಲ್ಲಿಗೆ ಬಿಡಲ್ಲ. ಇದರ ಮೂಲ ಹುಡುಕ್ತೀನಿ.